ಏನೇ ನೋಡಿದ್ರೆ ನನಗ್ ವಿಷ ಹಾಕಿದ್ರಿ. ಈಗ ಯಾವ ತಲೆ ಹೊಡಿಯಕ್ ಬಂದಿದ್ದೀರಾ? ಶ್ರಾವಣಿ ಎಂತ ಮಾತಾಡ್ತಾ ಇದೀಯ ನೀನು? ನಾನ್ ಯಾರನ್ನೂ ಕಳ್ಸಿಲ್ಲ ನಿಮ್ಮಪ್ಪ ನೋಡ್ಸಕ್ಕೆ. ಮೋಸ್ಟ್ಲಿ ನನ್ ಮೇಲೆ ಇರೋ ಕೋಪಕ್ಕೆ ನಿಮ್ಮಪ್ಪ ಬಂದು ಪುಂಗಿರ್ಬೇಕು ಮನೇಲಿ. ನಮ್ಮಪ್ಪಂಗ್ ಸುಳ್ಳು ಹೇಳಕ್ ಬರಲ್ಲ. ಖಂಡಿತ ನಿಮ್ಮ ಅಪ್ಪನ ಬಂಡವಾಳನ ನಾನು ಕೋರ್ಟಲ್ಲಿ ಶ್ರೀಧರ್ ಮೂರ್ತಿ ಅವ್ರು ಯಾವ ರೇಂಜ್ ಅಲ್ಲಿ ನಿಜ ಹೇಳ್ತಾರೆ ಅಂತ ನಂಗೂ ಗೊತ್ತು. ನೀನ್ ನನಗ್ ವಿಷ ಕೊಲ್ಲಕ್ ನೋಡಿದ್ ವಿಷಯ ಇಡೀ ಆಫೀಸ್ಗೆ ಗೊತ್ತಿದೆ. ಸುಮ್ನೆ ಹೋಗಿ ನನಗೆ ಹಿಂಸೆ ಮಾಡ್ಬೇಡಿ. ಆಯ್ತು ಹೋಗ್ತೀನಿ ಬಿಡು. ಆದ್ರೆ ಆಚೆ ಹೋದ್ರೆ ನಿಮ್ಮ ಅಪ್ಪ ಇರ್ತಾರೆ, ಪರವಾಗಿಲ್ವಾ? ಶ್ರಾವಣಿ ನೆನ್ಪಿದ್ಯಾ? ನಾನು ನೀನು ಫಸ್ಟ್ ಟೈಮ್. ನೀ ಯಾಕೋ ನಮ್ಮ ನಂಬಲ್ಲಪ್ಪ. ಡೌಟ್ ಇದ್ದ ನಿಮ್ ಮಗಳಿಗೆ ಫೋನ್ ಮಾಡಿ ಕೇಳ್ಕೊಳ್ಳಿ. ಮಾಡ್ಕೊಡ ನನ್ ಡಾರ್ಲಿಂಗ್. ಕೊಡ್ಲಾ? ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನನ್ನ ಮಗಳು ಕೆಲಸ ಮಾಡಕಡೆ ನೀನು ಕೆಲಸ ಮಾಡ್ಕೊಡತ್ತೆ. ಏನ್ರಿ ಮಾಡ್ತೀರಾ? ಏನ್ ಮಾಡ್ತೀರಾ ನೀವು? ಅಲ್ಲ, ಮನೆಗ್ ಬಂದ್ರೆ ಕತ್ತಿ ದಾತೆ ತಳ್ತೀರಾ. ಯಾಕಂದ್ರೆ ರಮಾಂಟಿ ಮನೆ ನೀವು ಬಾಡಿಗೆ ಕಟ್ತೀರಾ. ಆ ಮನೆ ನಿಮ್ದು. ರೋಡ್ ನಿಮ್ದಾ? ಇಲ್ಲ. ಆದ್ರೂ ನಿಮ್ ತಾತಂದೇ ರೋಡ್ ಹತ್ರ ಆಡ್ತೀರಾ. ಆಯ್ತು ಅನ್ಕೊಳ್ಳೋಣ, ರೋಡ್ ನಿಮ್ ತಾತಂದೇ ಅಂತ. ಆದ್ರೆ ಆಫೀಸ್ ನಿಮ್ದ? ನಿಮ್ ತಾತಂದ? ನನ್ ಫ್ರೆಂಡ್ದು ಶ್ರಾವಣಿ ಬಾಸು ಮತ್ತೆ ನಾನು ಕೂಚಿಗೂ ಫ್ರೆಂಡ್ಸು ಮಾವ. ನೋಡ್ತಾ ಇರಿ ಮಾವ, ಇದೊಂದ್ ಸ್ವಲ್ಪ ದಿವಸ ಆಫೀಸಲ್ಲೇ ನಿಮ್ ಮಗಳ ಕಾಳಕ್ಕೆ ಎತ್ತಾಕೊಂಡ್ ಒಯ್ತಾ ಇರದೆ ನಮ್ಮನೆ ದೇವ್ರಾಣೆ. ಅಂತದ್ದು ನನ್ನ ಮಗಳು ಹಿಂದೆ ಬಿದ್ದೆ ಅಂದ್ರೆ ನಾ ಮನುಷ್ಯರಾಗಿರೋದಿಲ್ಲ ಅಷ್ಟೇ. ನೋಡ್ರಿ, ನಿಮ್ ಮಗಳಿಂದ ಬೀಳಕ್ಕೆ ಈಗ ನಂಗೆ ನೆಪದ ನೆಸೆಸಿಟಿ ಇಲ್ಲ. ಯಾಕಂದ್ರೆ ನನ್ ಗಿಣಿ ಮರಿಗೆ ನನ್ ಕಣ್ಮುಂದೆ ಲಕ್ಕ ಲಕ್ಕ ಅಂತ ಅಲ್ಲಲ್ಲೇ ಓಡಾಡ್ತಾ ಇರ್ತಾಳೆ. ನಿಮ್ ಕೈಲಿ ಏನು ಮಾಡ್ಕೊಳಕ್ ಆಗಲ್ಲ. ಯಾಕೋ ಎಮರ್ಜೆನ್ಸಿಗೆ ನನ್ ಡಾರ್ಲಿಂಗ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿರಿ, ಆಯ್ತಾ? ನನಗೇನೋ ಬುದ್ಧಿ ಇಲ್ಲ ಅನ್ಕೊಂಡಿದ್ಯಾ? ನೀನು ಕಿಲಾಡಿ ಆದ್ರೆ ನಾನ್ ಜಗತ್ ಕಿಲಾಡಿ ಕಣಲೇ. ನಿನ್ನ ಕಂಟ್ರೋಲ್ ಏನಿರೋ ನಿನ್ನ ಫ್ರೆಂಡ್ ಆಫೀಸ್ ನಲ್ಲಷ್ಟೇ, ನನ್ನ ಮಗಳ ಮೇಲಲ್ಲ. ನಾನು ಒಂದು ಮಾತು ಅವಳಿಗೆ ಹೇಳಿದ್ರೆ ನೀನ್ ಇರೋ ಜಾಗಕ್ಕೆ ಆ ಆಫೀಸ್ಗೆ ಅವಳು ಎಡಗಲ್ ಜಕ್ಕಡ ಕೂಡ ಬರೋದಿಲ್ಲ, ತಿಳ್ಕೊ. ಮಾವ ನೀವ್ ಹಿಂಗೆಲ್ಲ ಮಾಡ್ಬಾರ್ದು. ಹೆಣ್ಕೊಟ್ ಮಾವ ಕಣ್ಕೊಟ್ ದೇಡಿದಂತಾನೆ ನೀವ್ ಹಿಂಗೆಲ್ಲ ಶಾಪ ಹಾಕ್ಬೋದಾ? ಹೋಗಣ, ನಾನ್ ದೇವ್ರೆ. ನೀನಿದೆಯಲ್ಲ, ನೀನು ದೆವ್ವ, ಪೀಡೆ ಪಿಶಾಚಿ ನನ್ನ ಮಗ. ನೀನು ದೇವ್ರಿಗೂ ದೆವ್ವಕ್ಕೂ ಪೀಡೆಗೂ